ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ ಪೂರ್ವಸಿದ್ಧತಾ ಪರೀಕ್ಷೆ 3/2026ರ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅಂದರೆ ಇಂದು ನಡೆದಂತಹ ನಿಮ್ಮ ಸಮಾಜ ವಿಜ್ಞಾನ ಪರೀಕ್ಷೆಯ ಕೀ ಆನ್ಸರ್ಸ್ ಆಗಿರುತ್ತೆ. ಹಾಗಾಗಿ ಒಂದು ಬಾರಿ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನೀವು ಎಲ್ಲ ಸಬ್ಜೆಕ್ಟಿದು ಕೀ ಆನ್ಸರ್ಸ್ ಬೇಕಿದ್ರೆ ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಲ್ಲಿರುತ್ತೆ ಮಕ್ಕಳ, ಎಲ್ಲ ಕೀ ಆನ್ಸರ್ಸು ಇರುತ್ತೆ. ಸೊ ಹೋಗಿ ಅದನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ಸರಿಯಾದ ಉತ್ತರ ಬರೀಲಿಕ್ಕಿತ್ತು. ಸೊ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ಸ್ ಅಷ್ಟೇ ನಿಮಗೆ ಕೊಡ್ತಾ ಹೋಗಿದ್ದೀವಿ. ಫಸ್ಟ್ ಕ್ವಶನ್, ಬ್ರಿಟಿಷ್ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ತಳಹದಿಯಾದ ವರದಿ ಕೇಳಿದರು. ಆಪ್ಷನ್ ಬಿ ನಲ್ಲಿದ್ದ ಮೆಕ್ಕಾಲೆ ವರದಿ ಕರೆಕ್ಟ್ ಆಗಿರೋ ಅಂಥದ್ದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 1917ರಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ ದೇಶ ಕೇಳಿದರೆ ಅದು ಆಪ್ಷನ್ ಏನಲ್ಲಿರುವ ರಷ್ಯಾ ಅಂತ ಹೇಳಿದರೆ ಆನ್ಸರ್ಗೆ 1 ಅಂಕ ಸಿಗುತ್ತೆ. ಥರ್ಡ್ ಕ್ವಶನ್, ವಿಶ್ವ ವ್ಯಾಪಾರದ ಮತ್ತು ವಾಣಿಜ್ಯದ ತೃತೀಯ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಸಂಸ್ಥೆ ಕೇಳಿದರು. ಅದು ಆಪ್ಷನ್ ಸಿ ನಲ್ಲಿದ್ದಂತಹ ವಿಶ್ವ ವ್ಯಾಪಾರ ಸಂಘಟನೆ ಕರೆಕ್ಟ್ ಆಗಿರುವ ಉತ್ತರ. ನೆಕ್ಸ್ಟ್, ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವರು ಪಂಪ ಆಗಿರ್ತಾರೆ. ಹಾಗಾಗಿ ಡಿ ಆಪ್ಷನ್ ಸರಿಯಾಗಿರುವಂಥದ್ದು. 5ನೇ ಪ್ರಶ್ನೆ, ಕೇರಳದಲ್ಲಿ ಮೌನ ಕಣಿವೆ ಆಂದೋಲನವನ್ನು ಪ್ರಾರಂಭಿಸಲಾಯಿತು ಏಕೆಂದರೆ ಅಂತ ಕೇಳಿದ್ದಾರೆ. ಸೊ 4 ಆಪ್ಷನಲ್ಲಿ ಆಪ್ಷನ್ ಏನಲ್ಲಿರುವಂತಹ ಪರಿಸರ ಮತ್ತು ಜೀವ ವೈವಿಧ್ಯದ ರಕ್ಷಣೆಗಾಗಿ ರೈಟ್ ಆನ್ಸರ್ ಆಗಿರುತ್ತೆ. 6ನೇ ಕ್ವಶನ್ನು, ಕರ್ನಾಟಕದಲ್ಲಿ ಏಪ್ರಿಲ್-ಮೇ ತಿಂಗಳಲ್ಲಿ ಉಂಟಾಗುವ ಮಳೆಗೆ ಏನಂತಾರೆ? ಅದು ಕಾಫಿ ತುಂತರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧಿ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. 8th ಕ್ವಶನ್, ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲ್ಪಡುವ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಈ ಆನ್ಸರ್ಸ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಒಂದು ವಾಕ್ಯದಲ್ಲಿ ಬರೀಲಿಕ್ಕೆ 8 ಪ್ರಶ್ನೆಗಳಿದ್ದಾವೆ. 9ನೇ ಪ್ರಶ್ನೆ, ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದರು ಅಂತ ಕೇಳಿದರು. ಏಕೆಂದರೆ ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿ ಮಾಡಿದ್ದರಿಂದ ಹಲಗಲಿಯ ಬೇಡರು ದಂಗೆ ಹೇಳ್ತಾರೆ. 10ನೇ ಪ್ರಶ್ನೆ, ರಾಷ್ಟ್ರ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ಅಂತ ಕೇಳಿದರು. ಸೊ ಜಾಗತಿಕ ಶಾಂತಿ ಮತ್ತು ಸಂಭವನೀಯ ಯುದ್ಧಗಳನ್ನು ತಡೆಯಲು ಈ ಸಂಘವನ್ನು ಸ್ಥಾಪಿಸಲಾಗ್ತದೆ. 11ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯಲ್ಲಿದೆ ಕೇಳಿದರೆ ಅದು ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ ಅಂತ ಹೇಳಿ ಬರೀಬೇಕು. 12ನೇ ಪ್ರಶ್ನೆ, ಅಪ್ಪಿಕೋ ಚಳುವಳಿಯು ಎಲ್ಲಿ ನಡೆಯಿತು ಅಂತ ಕೇಳಿದರು. ಸೊ ಅಪ್ಪಿಕೋ ಚಳುವಳಿಯು ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆಯುತ್ತೆ. 13ನೇ ಪ್ರಶ್ನೆ, ಸಮೂಹ ಮಾಧ್ಯಮ ಎಂದರೇನು? ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮಕ್ಕೆ ಸಮೂಹ ಮಾಧ್ಯಮ ಅಂತ ಹೇಳಿ ಕರೆಯಲಾಗ್ತದೆ ಮಕ್ಕಳ. 14ನೇ ಪ್ರಶ್ನೆ, ಇಸ್ರೋದ ಪ್ರಥಮ ಅಧ್ಯಕ್ಷರು ಯಾರು ಕೇಳಿದರು. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಆಗಿರ್ತಾರೆ. 15ನೇದು, ಉಳಿತಾಯ ಆಯವ್ಯಯ ಎಂದರೇನು? ಆಯವ್ಯಯ ಪತ್ರದಲ್ಲಿ ಸರ್ಕಾರದ ಆದಾಯವು ಸರ್ಕಾರದ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದು ಉಳಿತಾಯ ಆಯವ್ಯಯ ಆಗಿರ್ತದೆ ಮಕ್ಕಳ. 16ನೇ ಪ್ರಶ್ನೆ, ಉದ್ಯಮಗಾರಿಕೆ ಎಂದರೇನು ಅಂತ ಹೇಳಿ ಕೇಳಿದರು. ಉದ್ಯಮಿಯು ತನ್ನ ಉದ್ಯಮವನ್ನು ಸ್ಥಾಪಿಸಲು ಕೈಗೊಳ್ಳುವಂತಹ ಕ್ರಿಯೆಗೆ ಉದ್ಯಮಗಾರಿಕೆ ಅಂತ ಹೇಳಿ ಕರೆಯಲಾಗ್ತದೆ. ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರಲ್ಲಿ ಬಂದಂತಹ ಪ್ರಶ್ನೆಗಳಾಗಿತ್ತು ಮಕ್ಕಳ. ನೆಕ್ಸ್ಟ್ ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಬರ್ತದೆ. 17ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಕೇಳಿದರು. ಸೊ 320ನೆಯ ವಿಧಿಯ ಅನ್ವಯದ ಪ್ರಕಾರ ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಬೇಕು. ನೇರ ನೇಮಕಾತಿ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು, ಬಡ್ತಿ ಮತ್ತು ವರ್ಗಾವಣೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು, ಅಧಿಕಾರಿಗಳ ದುರ್ವರ್ತನೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಸಲಹೆ ನೀಡುವುದು, ರಾಷ್ಟ್ರಾಧ್ಯಕ್ಷರ ಸೂಚನೆಯಂತೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು. ಸೊ ಇದಿಷ್ಟು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. 1, ಕೃಷಿ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಒದಗಿಸುವುದು, ಜಗತ್ತನ್ನು ಹಸಿವಿನಿಂದ ಮುಕ್ತ ಮಾಡುವುದು, ಗ್ರಾಮಾಂತರ ಜನರ ಜೀವನ ಮಟ್ಟ ಸುಧಾರಣೆಯಾಗಿರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಬಾಲಕಾರ್ಮಿಕರ ಸಮಸ್ಯೆಗೆ ಕಾರಣಗಳನ್ನು ತಿಳಿಸಿ. ಸೊ ಕಡುಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಲಾಭಕೋರತನ, ಅನಕ್ಷರತೆ, ಮಕ್ಕಳ ಅಪಹರಣ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಕೈಗಾ ವಿರೋಧಿ ಚಳುವಳಿಯನ್ನು ವಿವರಿಸಲಿಕ್ಕೆ ಕೇಳಿದರು ಮಕ್ಕಳು.
ಸೊ ಏನಂದರೆ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸುವ ವಿರುದ್ಧ ಚಳುವಳಿ. ಡಾಕ್ಟರ್ ಶಿವರಾಮ್ ಕಾರಂತ ಇದರ ನಾಯಕತ್ವವನ್ನು ವಹಿಸ್ತಾರೆ. ಕೈಗಾ ಅಣು ಸ್ಥಾಪನೆಯಿಂದ ಅರಣ್ಯ ನಾಶ ಮತ್ತು ಅಣು ವಿಕಿರಣದಿಂದ ಪರಿಸರ ಮಾಲಿನ್ಯ, ಜೀವ ಪ್ರಭೇದಗಳ ಮೇಲೆ ಹಾನಿ, ಕೈಗಾ ವಿರೋಧಿ ಚಳುವಳಿ ನಡೆಸಲಾಗ್ತದೆ. 19ನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠರ ಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿದರು. 2ನೇ ಶಾ ಆಲಮನನ್ನು ಮರಾಠರು ಕರೆತಂದು ದೆಹಲಿ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾರೆ. ಚಕ್ರವರ್ತಿಯು ಬ್ರಿಟಿಷರಿಗೆ ನೀಡಿದ್ದಂತಹ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡ್ತಾರೆ. ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಉಂಟಾಗ್ತದೆ. ಇದಿಷ್ಟು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳಾಗ್ತವೆ. ನೆಕ್ಸ್ಟ್ 20ನೆಯ ಪ್ರಶ್ನೆ, ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ಕನ್ನಡ ಮಾತಾಡುವ ಪ್ರದೇಶಗಳನ್ನು ಹಲವು ಸಂಸ್ಥಾನಗಳಲ್ಲಿ ಹಂಚಿಕೊಂಡು ಹೋಗಿರ್ತವೆ. ಸೊ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನ ನೇತೃತ್ವದಲ್ಲಿ ಚಳುವಳಿ ನಡೆಸಲಾಗ್ತದೆ. 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ. 1973ರಲ್ಲಿ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಲಾಗ್ತದೆ. 21ನೇ ಪ್ರಶ್ನೆ, ಬಾವಿ ನೀರಾವರಿಯು ಉಳಿದೆಲ್ಲ ನೀರಾವರಿ ವಿಧಾನಗಳಿಗಿಂತ ಹೆಚ್ಚು ಉಪಯುಕ್ತ ಕೇಳಿದರೆ. ಏಕೆಂದರೆ ಕಡಿಮೆ ಮಳೆ ಬೀಳುವಂತಹ ಅಲ್ಲಿ ಹೆಚ್ಚು ಉಪಯುಕ್ತ. ನೆಕ್ಸ್ಟ್, ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ. ಕೆರೆ ಮತ್ತು ಕಾಲುವೆ ಇಲ್ಲದ ಭಾಗಗಳಲ್ಲಿ ಬಾವಿ ನೀರಾವರಿ ಅವಶ್ಯಕ. ಬಾವಿ ನೀರಾವರಿಯಲ್ಲಿ 2 ವಿಧ, ತೆರೆದ ಬಾವಿ ಒಂದು ಕೊಳವೆ ಬಾವಿ. 22ನೇದು, ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯಕವಾಗಿವೆ ಸಮರ್ಥಿಸಿ ಕೇಳಿದರೆ. ಯಾಕೆಂದರೆ ಭೂಸ್ವರೂಪ, ವಾಯುಗುಣ, ಮಣ್ಣು, ನೀರಾವರಿ, ಕಾರ್ಮಿಕರು, ಮಾರುಕಟ್ಟೆ, ಸರ್ಕಾರದ ಉತ್ತೇಜ. ನೆಕ್ಸ್ಟ್ 23ನೇ ಪ್ರಶ್ನೆ, ಹಸಿರು ಕ್ರಾಂತಿಯ ಪರಿಣಾಮವಾಗಿ ಕೃಷಿ ಉತ್ಪನ್ನಗಳ ಹೆಚ್ಚಳದಿಂದ ಉಂಟಾದಂತಹ ಸಮಸ್ಯೆಗಳನ್ನು ಎದುರಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು? 1. ಕೃಷಿ ಮಾರುಕಟ್ಟೆ ಸುಧಾರಣೆ, ಉತ್ಪನ್ನಗಳ ಸಂಸ್ಕರಣೆ, ವಿವಿಧ ಉತ್ಪನ್ನಗಳನ್ನು ತಯಾರಿಸುವುದು, ಉತ್ಪನ್ನಗಳನ್ನು ಸಂಗ್ರಹಿಸಲು ಉಗ್ರಾಣ ಮತ್ತು ಶೈತ್ಯಾಗಾರಗಳನ್ನು ನಿರ್ಮಿಸುವುದು. ನೆಕ್ಸ್ಟ್ 24ನೇ ಪ್ರಶ್ನೆ, ಗ್ರಾಹಕರ ಶೋಷಣೆಗೆ ಕಾರಣಗಳೇನು? ಮಧ್ಯವರ್ತಿಗಳ ಹಾವಳಿ, ಬದಲಾದ ಮಾರಾಟದ ವಿಧಾನ, ಗ್ರಾಹಕರ ಮತ್ತು ಪೂರೈಕೆದಾರರ ಅಂತರ, ಮಧ್ಯವರ್ತಿಗಳಿಂದಲೇ ಬೆಲೆ ನಿರ್ಧಾರ, ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆ, ಟೆಲಿಶಾಪಿಂಗ್. ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ 4th ಮೇನ್ 3 ಮಾರ್ಕ್ಸ್ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. 5 to 6 ಸೆಂಟೆನ್ಸಲ್ಲಿ ಬರೀಬೇಕು. ಬಕ್ಸಾರ್ ಕದನದ ಪರಿಣಾಮವನ್ನು ಕೇಳಿದರೆ. ಸೊ ಮೀರ್ ಕಾಸಿಮನು ತ್ರಿಕೂಟ ಸೈನ್ಯಕ್ಕೆ ಸೋಲು. 2ನೇ ಶಾ ಆಲಂ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಡ್ತಾನೆ. ಶಾ ಆಲಮನು ವಾರ್ಷಿಕ 26 ಲಕ್ಷಕ್ಕೆ ಬಂಗಾಳವನ್ನು ಕೊಡ್ತಾನೆ. ಶೂಜ್ ಉದ್ ದೌಲ್ ಯುದ್ಧ ನಷ್ಟಕ್ಕೆ 50 ಲಕ್ಷ ಕೊಟ್ಟ. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಗ್ತದೆ. ಬಂಗಾಳದ ಬ್ರಿಟಿಷರ ವಶವಾಗ್ತದೆ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಯಾಗ್ತದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದಂತಹ ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಈಸಿ ಇದೆ ನೋಡಿ. ಜಮೀನ್ದಾರಿ ವರ್ಗ ಸೃಷ್ಟಿಯಾಗ್ತದೆ, ರೈತರು ನಿರ್ಗತಿಕರಾಗ್ತಾರೆ, ಭೂಮಿ ಮಾರಾಟದ ವಸ್ತು ಆಗ್ತದೆ, ಭೂಮಿಯನ್ನು ಪರಭಾರೆ ಮಾಡಲಾಗ್ತದೆ, ಕೃಷಿ ವಾಜಿಕೀಕರಣಗೊಳ್ತದೆ, ಹಣದ ಲೇವಿದಾರರು ಬಲಿಷ್ಠರಾಗ್ತಾರೆ. ಸೊ ಇದಿಷ್ಟು ಅದಕ್ಕೆ ಆನ್ಸರ್. ನೆಕ್ಸ್ಟ್ 26ನೇ ಪ್ರಶ್ನೆ, ಇತ್ತೀಚೆಗೆ ವರ್ಷದಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗುತ್ತಿವೆ ಏಕೆ ಕೇಳಿದ್ದಾರೆ. ಯಾಕೆಂದರೆ ಕಾಡ್ಗಿಚ್ಚು, ಮರಗಳಿಗೆ ರೋಗ, ಕೃಷಿ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ರೈಲು ಮಾರ್ಗಗಳು, ನೀರಾವರಿ ಯೋಜನೆ, ಗಣಿಗಾರಿಕೆ. ಸೊ ಇದಕ್ಕೆ ಆಪ್ಷನ್ ಕೊಟ್ಟು ಸರ್ಕಾರದ ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಲಿ ಕೇಳಿದರೆ. ಜನರಿಗೆ ದೇಶದ ಮಾಹಿತಿ ತಿಳಿಸಲು, ಸರ್ಕಾರದ ನೀತಿ ನಿಯಮವನ್ನು ತಿಳಿಸಲು, ಕೃಷಿ ಕೈಗಾರಿಕೆಗಳ ಬಗ್ಗೆ ಮಾಹಿತಿ, ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಗೆ ಸಹಾಯಕ, ದೇಶದ ಒಗ್ಗಟ್ಟು ಏಕತೆ ಸ್ಥಿರತೆ ಕಾಪಾಡಲು, ನೈಸರ್ಗಿಕ ವಿಕೋಪಗಳ ಬಗ್ಗೆ ಮಾಹಿತಿ. 27ನೇ ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿದಿದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನೋಡಿ ಇದಿಷ್ಟು ಆನ್ಸರನ್ನು ನೀವು ಬರೆದಿದ್ರೆ ನಿಮಗೆ ಕಂಪ್ಲೀಟ್ 3 ಮಾರ್ಕ್ಸ್ ಸಿಗ್ತದೆ. ನೋಡಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ. ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಾತ್ರ ಮಹತ್ವದಾಗಿದೆ ಕೇಳಿದರೆ. ಯಾಕೆಂದರೆ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಆಗ್ತದೆ, ತಲಾ ಆದಾಯ ಹೆಚ್ಚಳ, ಸ್ವಾವಲಂಬನೆ, ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಉದ್ಯೋಗಾವಕಾಶಗಳ ಹೆಚ್ಚಳ, ಕೈಗಾರಿಕೆ ಮತ್ತು ಸೇವಾ ವಲಯ ವಿಸ್ತರಣೆ, ವಿಜ್ಞಾನ ತಂತ್ರಜ್ಞಾನದ ಪ್ರಗತಿ, ಕೃಷಿ ಕೈಗಾರಿಕೆ ಸೇವಾ ವಲಯದಲ್ಲಿ ತಂತ್ರಜ್ಞಾನದ ಬಳಕೆ, ರಫ್ತು ಸರಕುಗಳ ಹೆಚ್ಚಳ, ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ, ಸಾಕ್ಷರತಾ ಪ್ರಮಾಣ ಹೆಚ್ಚಳ.
ನೆಕ್ಸ್ಟ್ 28ನೇ ಪ್ರಶ್ನೆ, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವ್ಯಾವು ಕೇಳಿದರೆ, ಮೊದಲನೇದಾಗಿ ಠೇವಣಿ ಅಂಗೀಕರಿಸುವುದು, ಸಾಲ ಕೊಡುವುದು, ಹಣದ ವರ್ಗಾವಣೆ, ಭದ್ರತಾ ಕಪಾಟು ಸೌಲಭ್ಯ, ಹಣ ವಸೂಲಿ, ಹುಂಡಿಗಳನ್ನು ಸೋಡಿ ಮಾಡುವುದು, ಬೆಲೆ ಬಾಳುವ ವಸ್ತುಗಳನ್ನು ಭದ್ರವಾಗಿ ಇಟ್ಟುಕೊಳ್ಳುವುದು, ಜಮಾ ಕಾರ್ಡು, ಇವೆಲ್ಲ ಬ್ಯಾಂಕಿನ ಸೇವೆಗಳಾಗಿರ್ತವೆ ಮಕ್ಕಳ. ನೆಕ್ಸ್ಟ್ ಅದಕ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವಂಥ ಸೇವೆಗಳು ಏನೇನು. ಸೊ ಇದು ಹೊಸ ಕೈಗಾರಿಕೆ ಪ್ರದೇಶಗಳ ಸ್ಥಾಪನೆ ಮಾಡ್ತದೆ, ಕಚ್ಚಾ ಪದಾರ್ಥಗಳ ಹಂಚಿಕೆ, ಕೇಂದ್ರ ಸರ್ಕಾರದ ಜೊತೆ ಮಾರುಕಟ್ಟೆಯ ಸಹಾಯ. ಸೊ ಇದು ನೋಡಿ, ಇಲ್ಲಿರೋ ಇನ್ನುಳಿದಂಥ ಇಷ್ಟು ಪಾಯಿಂಟ್ಸನ್ನು ನೋಡ್ಕೊಳ್ಳಿ ಮಕ್ಕಳ, ಬರೆದಿದ್ರೆ ನಿಮಗೆ ಪೂರ್ತಿ ಅಂಕ ಸಿಗುತ್ತೆ. 29ನೇದು, ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವನ್ನು ವಿಶ್ಲೇಷಿಸಿ. ಸೊ ಅವರು ವಿಗ್ರಹಾರಾಧನೆಯನ್ನು ಖಂಡಿಸ್ತಾರೆ, ಜಾತಿ ಪದ್ಧತಿಗೆ ವಿರೋಧ, ಅರ್ಥಹೀನ ಆಚರಣೆಗಳ ತಿರಸ್ಕಾರ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ಭಾರತೀಯರಿಗೆ ಭಾರತ ಎಂಬ ಹೆಸರನ್ನು ಹೇಳ್ತಾರೆ, ವೇದಗಳಿಗೆ ಹಿಂತಿರುಗಿ, ಶುದ್ಧಿ ಚಳುವಳಿ, ಸ್ವರಾಜ್ಯ ಮತ್ತು ಸ್ವಧರ್ಮ, ಸತ್ಯಪ್ರಕಾಶ ಪುಸ್ತಕವನ್ನು ಬರೀತಾರೆ. ನೆಕ್ಸ್ಟ್ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮವನ್ನು ಕೇಳಿದ್ದಾರೆ. ಸೊ ಇದು ಈಸಿ ಇತ್ತು, ಬರೆದಿರ್ತೀರ ಡೈರೆಕ್ಟಾಗಿ, ತುಂಬ ಪ್ರಾಕ್ಟೀಸ್ ಮಾಡಿರ್ತೀರ. ನೆಕ್ಸ್ಟ್ 31ನೇ ಪ್ರಶ್ನೆ, ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತ ಕೈಗೊಂಡ ಕ್ರಮಗಳು. ಮೊದಲನೇದಾಗಿ ರಾಷ್ಟ್ರೀಯ ತನಿಖಾ ದಳ ರಚನೆ, ವಿಶೇಷ ಪರಿಣಿತಿ ಪಡೆಗಳ ರಚನೆ, ರಕ್ಷಣಾ ಪಡೆಗಳ ರಚನೆ, ರಾಜ್ಯಗಳಲ್ಲಿ ಭಯೋತ್ಪಾದನೆ ನಿಗ್ರಹ ಪಡೆಗಳ ರಚನೆ, ಇಂಟೆಲಿಜೆನ್ಸ್ ಬ್ಯೂರೋ, ರಾ ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕ, ಗುಪ್ತಚರ ಸಂಸ್ಥೆ ರಚನೆ. ಸೊ ಇವೆಲ್ಲ ಪಾಯಿಂಟ್ಸನ್ನು ಬರೆದಿದ್ರೆ ವಿಲ್ ಗೆಟ್ ಕಂಪ್ಲೀಟ್ 3 ಮಾರ್ಕ್ಸ್. 32nd ಕ್ವಶನ್ನು, ಆಧುನಿಕ ಕಾಲದಲ್ಲಿ ಶ್ರಮ ವಿಭಜನೆಯು ದುಡಿಮೆಯ ಒಂದು ಅವಿಭಾಜ್ಯ ಅಂಗವಾಗಿದೆ ಪರಿಣಮಿಸಿದೆ, ಸಮರ್ಥಿಸಿ ಕೇಳಿದರೆ. ಆಳವಾದ ಪರಿಣಿತಿ, ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗ, ಆರ್ಥಿಕ ಲಾಭ, ಕೈಗಾರಿಕೋದ್ಯಮಗಳ ಬೆಳವಣಿಗೆ, ವ್ಯಾಪಾರ ವಾಣಿಜ್ಯೋದ್ಯಮಗಳ ವಿಸ್ತಾರ, ವರ್ಗ ವ್ಯವಸ್ಥೆಯ ಸೃಷ್ಟಿ. ಇದಿಷ್ಟು ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಚಂಡಮಾರುತಗಳಿಂದ ಉಂಟಾದ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಂಡ ಮುನ್ನೆಚ್ಚರಿಕೆ ಕ್ರಮಗಳು. 1, ತಗ್ಗು ಪ್ರದೇಶದಿಂದ ಜನರನ್ನು ಸ್ಥಳಾಂತರಿಸಬೇಕು, ರೈಲು ಬಸ್ಸುಗಳ ಮಾರ್ಗವನ್ನು ಬದಲಾಯಿಸಬೇಕು, ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡಬೇಕು, ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸಬೇಕು, ಸಾಕಷ್ಟು ಸಿಹಿ ನೀರು ಮತ್ತು ಉಡುಪುಗಳನ್ನು ಸಂಗ್ರಹಿಸುವುದು, ದೋಣಿ, ಹೆಲಿಕಾಪ್ಟರ್ ಮುಂತಾದ ಯಂತ್ರಗಳನ್ನು ಸಜ್ಜಾಗಿರಿಸುವುದು, ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದು. ಇದಿಷ್ಟು ಅದಕ್ಕೆ ಆನ್ಸರ್. ಇದಿಷ್ಟು ನಿಮಗೆ 3 ಅಂಕದ ಪ್ರಶ್ನೆಗಳಾಗಿತ್ತು. ನೆಕ್ಸ್ಟ್ 5th ಮೇನ್ 8-10 ವಾಕ್ಯಕ್ಕೆ ಬರೀಲಿಕ್ಕಿದೆ. 35ನೇ ಪ್ರಶ್ನೆ, ಭಾರತದಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಏಕೆ ಕರೆಯುತ್ತಾರೆ. ಸೊ ಯಾಕೆಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಮೊಘಲರ ಔರಂಗಜೇಬನು ಮರಣ ಹೊಂತಾನೆ, ಮೊಘಲರ ರಾಜಕೀಯ ಸಾರ್ವಭೌಮ ಕುಗ್ತದೆ, ದಕ್ಷಿಣ ಭಾರತದಲ್ಲಿ ರಾಜಕೀಯ ಹತೋಟಿ ತಪ್ಪುತ್ತದೆ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಕಿತ್ತಾಟ. ಸೊ ಇನ್ನು ಇದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ 35ನೇ ಪ್ರಶ್ನೆ, 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯಲಾಯಿತು, ಏಕೆ ಅಂತೇಳಿ ಕೇಳಿದ್ದಾರೆ. ಯಾಕೆಂದರೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ, ಇಂಗ್ಲಿಷ್ ವಿದ್ಯಾಭ್ಯಾಸ ಸೌಲಭ್ಯ, ವೈಚಾರಿಕ ಮನೋಭಾವ, ಮೂಢನಂಬಿಕೆಗಳನ್ನು ಪ್ರಶ್ನಿಸುವುದು, ಸಮಾನತೆ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದ ಕಲ್ಪನೆ, ರಾಜಕೀಯ ಕಲ್ಪನೆ, ಸುಧಾರಣಾವಾದಿ ಚಳುವಳಿಗಳು ಬೆಂಬಲ, ರಾಜಾರಾಮ್ ಮೋಹನ್ ರಾವ್, ದಯಾನಂದ ಸರಸ್ವತಿ, ಪುಲೆ ಮೊದಲಾದವರಿಂದ ಚಳುವಳಿ ಪ್ರಾರಂಭವಾಗ್ತವೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಸ್ವತಂತ್ರ ಹೋರಾಟದಲ್ಲಿ ಸಂತಾಲ ಬುಡಕಟ್ಟು ದಂಗೆಯನ್ನು ಭಾರತ ಆದ್ಯ ಹೋರಾಟ ಎಂದು ಗುರುತಿಸಲಾಗಿದೆ, ಏಕೆ. ಸೊ ಇದು ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಂದಲೇ ಬಂದಿದೆ ಮಕ್ಕಳ, ಸೊ ಪ್ರಾಕ್ಟೀಸ್ ಮಾಡಿರ್ತೀರ. ನೆಕ್ಸ್ಟ್ 37ನೇ ಪ್ರಶ್ನೆ, ಭಾರತದಲ್ಲಿ ಸಾಕ್ಷರತೆ ಪ್ರಮಾಣವನ್ನು ಹೆಚ್ಚರಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ, ಸಮರ್ಥಿಸಿ. ಹೌದು, ಏಕೆಂದರೆ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿಗೊಳಿಸ್ತಾರೆ, ವಿಕಲಚೇತರ ಶಿಕ್ಷಣಕ್ಕೆ ಆದ್ಯತೆ, ಮಹಿಳಾ ಶಿಕ್ಷಣ ಮತ್ತು ಜಾಗೃತಿ, 1998ರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸಾಕ್ಷರತಾ ಭಾರತ್ ಕಾರ್ಯಕ್ರಮ ಜಾರಿ, ಶಿಕ್ಷಣದಲ್ಲಿ ಮೂಲಭೂತ ಹಕ್ಕು, 2009ರ ಶಿಕ್ಷಣ ಹಕ್ಕು ಕಾಯ್ದೆ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಸೊ ಇದಿಷ್ಟು ನಿಮಗೆ ಕ್ವಶನ್ ಆನ್ಸರ್ಸ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೈನಿಗೆ ಬಂದರೆ, ನಿಮಗೆ ನೀಡಿರುವಂತಹ ಭಾರತ ನಕ್ಷೆಯಲ್ಲಿ ಕೆಳಗಿನ ಯಾವುದಾದರೂ 5 ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದರು ಮಕ್ಕಳ. ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಇಂದಿರಾ ಕೋಲ್ 82.5 ಡಿಗ್ರಿ ಪೂರ್ವ ರೇಖಾಂಶ, ಪಾರಾದೀಪ್, ನೆಕ್ಸ್ಟ್ ನಿಮಗೆ ಕನ್ಯಾಕುಮಾರಿ, ಸೊ ಇಲ್ಲಿ ನರ್ಮದಾ ಯೋಜನೆ. ಸೊ ಒಟ್ಟಾರೆ ಇದಿಷ್ಟು ಪಾಯಿಂಟ್ಸನ್ನು ನೀವು ಮಾರ್ಕ್ ಮಾಡಿದರೆ ನಿಮಗೆ 100% ಕಂಪ್ಲೀಟ್ ಅಂಕಗಳು ಸಿಗ್ತವೆ ಮಕ್ಕಳ.
ಸೊ ಹಾಗಾಗಿ ನೀವು ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಈ ಕೀ ಆನ್ಸರ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಮುಂಬರುವಂತಹ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ವೀಡಿಯೋಸನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.